ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿನ ಪಾಯಸ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, 3 ಏಲಕ್ಕಿ, ಸ್ವಲ್ಪ ಅಕ್ಕಿ, ಹಾಗೆ ತೆಂಗಿನಕಾಯಿ ಅರ್ಧ ಹೋಳಷ್ಟು, 1 ಸ್ಪೂನಷ್ಟು ಗಸಗಸೆ, ಹಾಗೆ 1 ಬೌಲಷ್ಟು ಬೆಲ್ಲ, ಅರ್ಧ kg ಬೆಲ್ಲ ಇದೆ ಇಲ್ಲಿ. ಇದು ಬೇಕಾಗಿರೋ ಪದಾರ್ಥಗಳು. ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ ಹಸಿಟ್ಟು ಕಲಿಸ್ಕೊಳ್ಳೋಕ್ಕೆ. ಇಲ್ಲಿ 1 ಚೊಂಬಷ್ಟು ನೀರು ತೊಗೊಂಡಿದ್ದೀನಿ, ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದ ಮೇಲೆ ಈಗ ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ಕಾಯಿಸ್ಕೊಂಡಿದ್ದೀರಲ್ಲ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಹಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಕೈಯಲ್ಲೇ ಚೆನ್ನಾಗಿ ಹಸಿಟ್ಟನ್ನ ನಾದ್ಕೊಳ್ಳಿ. ಕೈಯಲ್ಲಿ ಕಲಿಸಿದಷ್ಟು ಕ್ಲೀನಾಗಿ ಬರುತ್ತೆ ನೋಡಿ. ಈ ಥರ ಕಲಸಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ, ಯಾಕಂದರೆ ಅಂಟಲ್ಲ ಕೈಗೆ ಅಂದ್ಬಿಟ್ಟು ತುಪ್ಪ ಹಾಕೋದು ಅಷ್ಟೇ. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಡಿ. ಈಗ ಒಂದು ಬಾಣಲಿಲಿ ಗಸಗಸೆ ಹಾಗೆ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಅಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಗೆ ಇದು ನೈಸ್ ಪೌಡರ್ ಆದಮೇಲೆ ಈಗ 1 ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಆದರೆ ಸಾಕು. ಹಾಗೆ ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಬೆಲ್ಲ ತೊಗೊಂಡು, ಆ ಬೆಲ್ಲ ಸ್ವಲ್ಪ ಕರಗೋ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಬೆಲ್ಲ ಕರಗಿದೆ, ಒಂದು ಬೌಲಿಗೆ ಸೋಸ್ಕೊಳ್ಳೋಣ, ಏನಾದರೂ ಕಸ ಇರುತ್ತೆ ಅಂತ ಅಷ್ಟೇ. ಈಗ ಈ ಪಾತ್ರೆಗೆ 1.5 ಚೊಂಬಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಅದು ಬಿಸಿ ಆಗಕ್ಕೆ ಬಿಡಿ. ನೀರು ಕಾಯೋಷ್ಟರಲ್ಲಿ ಈಗ ಇಲ್ಲಿ ಹಸಿಟ್ಟು ಕಲಸಿಟ್ಟಿದ್ವಲ್ಲ, ಅದು ಚೆನ್ನಾಗಿ ನೆಂದಿದೆ. ಇನ್ನೊಂಚೂರು ನಾದ್ಕೊಳ್ಳಿ ಸ್ವಲ್ಪ. ನೋಡಿ, ತುಪ್ಪ ಹಾಕಿರೋದಕ್ಕೆ ಹಸಿಟ್ಟು ಕೈಗೆ ಅಂಟುತ್ತಾ ಇಲ್ಲ. ಈ ಥರ ಇದ್ದರೆ ಸಾಕು. ಈಗ ಹಸಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ ಮಾಡ್ಕೊಳ್ಳಿ. ನಾನಿಲ್ಲಿ ತಟ್ಟೆ, ಲೋಟ, ಸ್ಪೂನು, ಬೌಲು, ಬ್ಯಾಟು ಆ ಥರ ಎಲ್ಲ ಮಾಡಿದ್ದೀನಿ ನೋಡಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ ಥರ ಬರೀ ರೌಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ಥರ ಶೇಪ್ಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ಶೇಪ್ಸ್ಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿ ಅಂದ್ಬಿಟ್ಟು ಇಟ್ಟಿದ್ವಿ, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಶೇಪ್ಗಳು ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಟ್ಟನ್ನ, ಈಗ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಹಸಿಟ್ಟು ನೀರೊಳಗಡೆ ಬೇಯಬೇಕು. ಈಗ ಹಸಿಟ್ಟು ಬೆಂದೈತೆ ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡು ಸ್ಪೂನಲ್ಲಿ ಕಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹಸಿಟ್ಟು ಬೆಂದಿದೆಯಾ ಏನು ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಬೆಂದಿದೆ. ಈಗ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳಿ. ಹಾಗೆ ನಾವು ರುಬ್ಕೊಂಡಿದ್ವಲ್ಲ ಮಿಶ್ರಣ, ಅದು ಕೂಡ ಅದರೊಳಗಡೆ ಹಾಕ್ಕೊಳ್ಳಿ. ಇದೆಲ್ಲ ಅಕ್ಕಿ ಹಿಟ್ಟು ಬೆಂದ ಮೇಲೆ ಇವೆಲ್ಲ ನೀವು ಹಾಕ್ಕೋಬೇಕು. ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಈಗ ಇದು ಕುದೀತಾ ಇದೆ, ಇನ್ನೊಂದು 5 ನಿಮಿಷ ಹಾಗೆ ಬಿಡಿ. ಸ್ವಲ್ಪ ಮಧ್ಯ ಹಾಗೆ ತಿರುಗಿಸ್ತಾ ಇರಿ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ, ಕೆಳಗಡೆ ಬುಡ ಹಿಡಿಯುತ್ತೆ ಅಂತ. ಓಕೆ ಗೈಸ್, ಈಗ ರೆಡಿಯಾಗಿದೆ. ಬೌಲಿಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿನ ಪಾಯಸ ರೆಡಿಯಾಗಿದೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಈಗ ನನ್ನ ಮಕ್ಕಳು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ನೋಡಿ. ನೋಡಿದ್ರಲ್ಲ, ನನ್ನ ಮಕ್ಕಳು ಕೂಡ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ, ಈ ವಿಡಿಯೋ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.